ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನಾಪಕ್ಲಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ವಾರ್ಷಿಕ ವಿಶೇಷ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದ ಬಳಿ ಬೈಕ್ ಚಾಲಕ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಮಂತರಗೌಡ ಬೈಕ್ ಚಾಲನೆಗೆ ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಗುರುದೇವ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆಯ ನಾಪಕ್ಲುವಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ವಾರ್ಷಿಕ ವಿಶೇಷ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಹಾಕತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಸರ್ಕಾರಿ ಕಾಲೇಜು ಶಿಕ್ಷಣ ಇಲಾಖೆ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಮಡಿಕೇರಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ವಾರ್ಷಿಕ ವಿಶೇಷ ಶಿಬಿರವು ಮುಖ್ಯ ಭಾಷಣಕಾರರಾಗಿ ಪ್ರತಿಮಾ ಹರೀಶ್ ರೈ, ಉಪನ್ಯಾಸಕರು ಸೆಂಟ್ ಆನ್ಸ್ ಪ್ರಥಮ ದರ್ಜೆ ಕಾಲೇಜು ವಿರಾಜಪೇಟೆ ಇವರು ಮಾತನಾಡಿ, ಮಕ್ಕಳಲ್ಲಿ ಸೇವಾ ಮನೋಭಾವನೆ ಬೆಳೆಯಬೇಕು. ಸಾಲುಮರದ ತಿಮ್ಮಕ್ಕ ಮತ್ತು ಅರೆಕಳ ಹಜಾಬ್ ಅವರನ್ನು ಉಲ್ಲೇಖಿಸಿ, ನಾವು ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸ ಮಾಡಲು ನಮ್ಮ ಶ್ರೀಮಂತಿಕೆ ಇರಬೇಕು ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮುಖ್ಯ ಅತಿಥಿಗಳಾದ ಕುಮಾರಸ್ವಾಮಿ ಟಿವಿ, ಮುಖ್ಯ ಉಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಕತ್ತೂರು ಇವರು ಮಾತನಾಡಿದರು. 7 ದಿನಗಳ ಕಾಲ ಕಾಲೇಜಿನ ಉಪನ್ಯಾಸಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಕತ್ತೂರು ಇಲ್ಲಿಯ ಎಸ್ಟಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಶಿಕ್ಷಕರು ಹಾಜರಿದ್ದು ಸಹಕರಿಸಿದ್ದು ಊರಿನವರು ಶಿಬಿರಾರ್ಥಿಗಳಿಗೆ ಭೋಜನ, ಉಪಹಾರ ಮುಂತಾದ ವ್ಯವಸ್ಥೆಗಳನ್ನು ಮಾಡಿ ಕೈಜೋಡಿಸಿದರು. ಶಿರಾರ್ಥಿಗಳು ಶಾಲಾ ವಠಾರ ರಸ್ತೆ ಬದಿ 2 ಕಿಲೋಮೀಟರ್ಗಳಷ್ಟು ಕಸಗಳನ್ನು ತೆರವುಗೊಳಿಸಿ ಸ್ವಚ್ಛತೆಯನ್ನು ಮಾಡಿದರು. ಶಿಬಿರದಲ್ಲಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ವಿವಿಧ ವಿಚಾರಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದು ರಾಷ್ಟ್ರೀಯ ಗೀತೆಯೊಂದಿಗೆ ಸಮಾರೋಪ ಸಮಾರಂಭವು ಮುಕ್ತಾಯಗೊಂಡಿತು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಡಿಗೆ ಅನಿಲ ಏರಿಕೆ ದರವನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಬಿಜೆಪಿಯವರು ಅಚ್ಚೇದಿನ್ ಕೊಡುತ್ತೇವೆ ಎಂದು ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಜನರಿಗೆ ಕೊಚ್ಚೇದಿನ್ ನೀಡಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ಉದಯ್ ಶೆಟ್ಟಿ ಮುನಿಯಾಲು ಹೇಳಿದ್ದಾರೆ. ಅಡುಗೆ ಅನಿಲ ದರ ಏರಿಸುವ ಕೇಂದ್ರ ಸರ್ಕಾರದ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಯುವ ಕಾಂಗ್ರೆಸ್ ಸಮಿತಿ ಕಾರ್ಕಳ ನೇತೃತ್ವದಲ್ಲಿ ಮೇ 6ರಂದು ಕಾರ್ಕಳ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಬಿಜೆಪಿಯವರು ದೇಶದಲ್ಲಿ ಅಧಿಕಾರವನ್ನು ವಾಮಮಾರ್ಗದಲ್ಲಿ ಪಡೆಯುತ್ತಿದ್ದಾರೆ ಎಂದರು. ಪ್ರತಿಭಟನೆಯಲ್ಲಿ ಕಾರ್ಕಳ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸೂರಜ್ ಶೆಟ್ಟಿ ನಕ್ರೆ, ಕಾರ್ಕಳ ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕ್ ಅತ್ತೂರು, ಪುರಸಭಾ ಮಾಜಿ ಅಧ್ಯಕ್ಷರಾದ ರಹಮತ್ ಎನ್ ಶೇಖ್, ಪ್ರತಿಮಾ ರಾಣಿ, ಮಾಜಿ ಸದಸ್ಯರಾದ ವಿನ್ನಿಬೋಳ್ ಮುಂಡೇನ್ವಾ, ಕೆಎಂಎಫ್ ನಿರ್ದೇಶಕ ಸುಧಾಕರ್ ಶೆಟ್ಟಿ ಮೂಡಾರು, ದುರ್ಗಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆ ಕೃಷ್ಣ ದುರ್ಗಾ ಹಾಗೂ ಜನಪ್ರತಿನಿಧಿಗಳು, ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಪ್ರದೀಪ್ ಬೇಲಾಡಿ ಕಾರ್ಯಕ್ರಮ ನಿರ್ವಹಿಸಿದರು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕಾರ್ಕಳ ತಾಲೂಕು ಅಧ್ಯಕ್ಷ ಅಜಿತ್ ಹೆಗ್ಡೆ ಮಾಳ ವಂದಿಸಿದರು. 50% ಕಂಪನಿಗಳನ್ನು ಅನ್ಯಾರಿಗೆ ಮಾರಿ ದೇಶದ ಸಂಪತ್ತನ್ನು ತಮ್ಮದೇ ಕಂಪನಿಯ ಜನರಿಗೆ ಕೊಟ್ಟು ದೇಶವನ್ನು 50% ದೇಶದ ಯುವಕರು ನಿರುದ್ಯೋಗಿಗಳಾಗಿ ಇವತ್ತು ಯಾವ ದೇಶದ ಕಡೆಗೆ ಹೋಗುವಂತ ಪರಿಸ್ಥಿತಿ ಸೃಷ್ಟಿಯಾದ ಯಾರಿಂದ? ಅದು ನಿಮ್ಮಿಂದಲ್ವೇ? 50 ಲಕ್ಷ, ಎಷ್ಟು 2.5 ಲಕ್ಷ ಕೋಟಿಯ ಸಂಪನ್ಮೂಲವನ್ನು ಹೊಂದಿರುವ ಅತಿ ಶ್ರೀಮಂತರು ಈ ದೇಶದಿಂದ ವಲಸೆ ಹೋಗಿ ಅಮೆರಿಕ ಬೇರೆ ಬೇರೆ ದೇಶಗಳಲ್ಲಿ ನಿಲ್ಲುವಂತಾಗಿ ದೇಶದ ಆರ್ಥಿಕತೆ 50% ಕೆಳಕ್ಕೆ ಬಂದಿದೆ. ಆಗಬಾರ್ದಾಗಿತ್ತು, ಕಡಿಮೆ ಆಗ್ಬೇಕು, ಬೆಲೆಗಳು ಕಡಿಮೆ ಆಗ್ಬೇಕಾಗಿತ್ತು. ಆದ್ರೆ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಸರಿ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಒಂದು ಸಂಬಂಧಗಳು ನೇತ್ರ ರಾಷ್ಟ್ರಗಳೊಂದಿಗೆ ಒಳ್ಳೆಯದಿಲ್ಲ. ನಿಮ್ಮ ಆರ್ಥಿಕತೆಗೆ ಪೂರಕವಾದ ರೀತಿಯಲ್ಲಿ ನಿಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು ಇವತ್ತು ರೂಪುಗೊಳ್ತಾ ಇಲ್ಲ ಎನ್ನತಕ್ಕಂಥದ್ದು ಇದು ತೋರಿಸ್ತದೆ. ಆದ್ರಿಂದ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಜನಪರವಾದ ಹೋರಾಟವನ್ನು ಮಾಡಿಕೊಂಡು ಬಂದಿದೆ. ಈ ಚುನಾವಣೆಯಲ್ಲಿ ಗೆಲ್ಲಲಿ ಸೋಲ್ಲಿ ಇವತ್ತು ಜನಪರವಾದ ಕೆಲಸ ಏನಿದೆ, ಜನಪರವಾದ ಹೋರಾಟ ಏನಿದೆ ಅದನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಹೋರಾಟವನ್ನು ನಾವು ಮಾಡಿಕೊಂಡು ಬರ್ತೇವೆ. ಇವತ್ತು ಬೆಲೆ ಏರಿಕೆಯನ್ನು ಗ್ಯಾಸ್ನ ಬಗ್ಗೆ ಮಾಡಿದ್ದೀರಿ ನೀವು. ಈ ಬೆಲೆ ಏರಿಕೆ ಇನ್ನು ಸ್ವಲ್ಪ ದಿನದಲ್ಲಿ ಖಂಡಿತವಾಗಿ ಇವತ್ತು ಮನೆ ಬಳಕೆಯ ಗೃಹ ಬಳಕೆಯ ಗ್ಯಾಸ್ನ ಬೆಲೆ ಕೂಡ ನೀವು ಹೆಚ್ಚು ಮಾಡ್ತೀರಿ, ಖಂಡಿತವಾಗಿ ನೀವು ಜಾಸ್ತಿ ಮಾಡ್ತೀರಿ. ಇವತ್ತು ಈ ದೇಶದ ಜನ ಜಾಗೃತರಾಗಬೇಕು. ಈ ರೀತಿಯ ಪರಿಸ್ಥಿತಿಯನ್ನ ತಡೆಯತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗದೆ ಇದ್ರೆ ನಿರಂತರವಾಗಿ ನಮ್ಮ ಮೇಲೆ ಈ ರೀತಿಯ ದಬ್ಬಾಳಿಕೆ ನಡೀತದೆ. ನಮ್ಮ ಆರ್ಥಿಕತೆಗೆ ತೊಂದರೆ ಆಗತಕ್ಕಂಥ ಒಂದು ಆಡಳಿತ ಈ ದೇಶದಲ್ಲಿ ನಿರಂತರವಾಗಿ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳಿ ಕಾಂಗ್ರೆಸ್ ಪಕ್ಷ ಇಂತಹ ಜನಪರ ಹೋರಾಟಗಳನ್ನ ಖಂಡಿತವಾಗಿ ಮುಂದಕ್ಕೂ ಕೂಡ ಮಾಡಿಕೊಂಡು ಹೋಗ್ತದೆ. ಇವತ್ತು ಬೆಲೆ ಏರಿಕೆಯನ್ನು ಮಾಡಿದಿರಿ, ಈ ಬೆಲೆಗಳನ್ನ ತಕ್ಷಣ ನೀವು ಹಿಂದಕ್ಕೆ ಪಡೆಯಬೇಕು. ಇವತ್ತು ಇಂತಿಷ್ಟು ದೊಡ್ಡ ಬೆಲೆ ಏರಿಕೆಯನ್ನು ತಡೆದುಕೊಳ್ಳತಕ್ಕಂಥ ಆರ್ಥಿಕ ಶಕ್ತಿ ಈ ದೇಶದ ಜನರಿಗೆ ಇಲ್ಲ. ಆದ್ರಿಂದ ಈ ಬೆಲೆ ಏರಿಕೆಯನ್ನು ಹಿಂದಕ್ಕೆ ಪಡಿಬೇಕಂತಕ್ಕಂಥ ಒಂದು ಆಗ್ರಹದೊಂದಿಗೆ ನಾನು 2 ಮಾತನ್ನು ಮುಗಿಸ್ತೇನೆ. ಬೆಲೆ ಏರಿಕೆಯ ಬಾದಶಾಹ ಯಾರು ಹೇಳಿದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 900 ರೂಪಾಯಿ ಏಕಕಾಲದಲ್ಲಿ ಒಂದು ಗ್ಯಾಸಿಗೆ ಇಷ್ಟು ದೊಡ್ಡ ಬೆಲೆ ಏರಿಕೆ ಮಾಡಿದ್ದು
ಭಾರತ ದೇಶದ ಇತಿಹಾಸದಲ್ಲಿ ಯಾವೊಬ್ಬ ಪ್ರಧಾನಿಯೂ ಮಾಡಲಿಲ್ಲ. ಈ ಹಿಂದೆಯೂ ನಾವು ಯುದ್ಧಗಳನ್ನು ಅಲ್ಲಿ ನೋಡಿದ್ದೇವೆ. ಆಗ ಪೆಟ್ರೋಲ್ನ ಕೊರತೆ ಆಗಿತ್ತು, ಬೆಲೆ ಏರಿಕೆ ಆಗಿತ್ತು, ಅದೆಲ್ಲವೂ ಆಗಿದೆ. ಆದ್ರೆ ಈ ಮಟ್ಟದಲ್ಲಿ 900 ರೂಪಾಯಿ ಅಷ್ಟು ಏಕಕಾಲದಲ್ಲಿ ಒಮ್ಮೆಲೆ ಬೆಲೆ ಏರಿಕೆ ಮಾಡಿದಷ್ಟು ಒಂದು ಪ್ರಧಾನಮಂತ್ರಿ ಈ ದೇಶದಲ್ಲಿ ನಾವು ಯಾರನ್ನು ಕೂಡ ನೋಡಲಿಲ್ಲ. ಅಂತ ಒಬ್ಬ ಪ್ರಧಾನಮಂತ್ರಿಯನ್ನ ನಾವು ಬೆಲೆ ಏರಿಕೆ ಬಾದ್ಶಾ ಅನ್ನುವಂತ ಬಿರುದನ್ನ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತದೆ. ಮತ್ತು ಬಿಜೆಪಿ ಅವರು ಈ ಬೆಲೆ ಏರಿಕೆ ವಿರುದ್ಧ ಮಾತಾಡಬೇಕು. ನಾವು ಮಾತಾಡ್ತಾ ಇದ್ದೇವೆ. ಬಿಜೆಪಿ ಅವರು ನಿಮ್ಮ ಅಭಿಪ್ರಾಯವೇನು? ಶಾಸಕರೇ ನಿಮ್ಮ ಅಭಿಪ್ರಾಯವೇನು? ಈ ಹೋಟೆಲ್ ಉದ್ಯಮ ಇವತ್ತು ಮುಚ್ಚುವಂತಹ ಪರಿಸ್ಥಿತಿ, ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಇಲ್ಲದ ಅದು ಒಂದು ಕಡೆ ಆದ್ರೆ, ಪೂರೈಕೆ ಆದ್ರೂ ಕೂಡ ದುಪ್ಪಟ್ಟು ಹಣವನ್ನು ಕೊಟ್ಟು ಗ್ಯಾಸ್ ಅನ್ನು ತಗೊಳ್ಳುವಂತಹ ಪರಿಸ್ಥಿತಿಗೆ ಇವತ್ತು ದೇಶಕ್ಕೆ ತಾವು ತಳ್ಳಿದ್ದೀರಿ. ಇವತ್ತು ಅಚ್ಚೇ ದಿನ ಕೊಡ್ತೇವಂತ ಕೊಚ್ಚೆ ದಿನ ಕೊಡುವಂತ ಭಾಗ್ಯವನ್ನ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ನಿಮ್ಮ ಇಂತಹ ದುರಾಡಳಿತಕ್ಕೆ ಅದು ಅಂತ್ಯ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಕರ್ನಾಟಕದ 2 ಉಪಚುನಾವಣೆಗಳಲ್ಲಿ ಈ ರಿಸಲ್ಟ್ ಗಳನ್ನ ನಾವು ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಡೀ ದೇಶದಾದ್ಯಂತ ಈ ರಿಸಲ್ಟ್ ಗಳನ್ನ ನೋಡುವಂತ ಭಾಗ್ಯ ನಮ್ಗೆಲ್ಲರಿಗೂ ಸಿಗ್ಲಿ ಅನ್ನುವಂತ ಮಾತನ್ನು ಹೇಳ್ತಾ, ಇವತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಈ ಬೆಲೆ ಏರಿಕೆಯ ನೀತಿಯನ್ನ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ನಾವು ಖಂಡಿಸ್ತೇವೆ ಎನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದ ಬಳಿ ಬೈಕ್ ಚಾಲಕ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಬೈಕ್ ಚಾಲನೆಗೆ ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ. ಕೂಡಿಗೆ ಬಳಿಯ ಕಣಿವೆಯಲ್ಲಿ ಸಾಗುತ್ತಿದ್ದ ಬೈಕ್ ಒಂದು ನಿಯಂತ್ರಣ ತಪ್ಪಿ ರಸ್ತೆಗುರುಳಿದೆ. ಕಣಿವೆ ನೂತನ ಬಸ್ ಸ್ಟಾಪ್ ಕಾಮಗಾರಿಯ ಹಿನ್ನೆಲೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಇದ್ದ ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡರವರು ಮಾಹಿತಿ ತಿಳಿದ ಕೂಡಲೇ ಅಲ್ಲಿಗೆ ತೆರಳಿ ತಮ್ಮ ವಾಹನದಲ್ಲಿದ್ದ ಫಸ್ಟ್ ಏಡ್ ಕಿಟ್ ಬಳಸಿ ಗಾಯಗೊಂಡಿದ್ದ ಬೈಕ್ ಸವಾರನ ಪ್ರಥಮ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ರವಾನಿಸುವಲ್ಲಿ ತುರ್ತಾಗಿ ಸ್ಪಂದಿಸಿದ್ದು, ಸ್ಥಳೀಯ ಗ್ರಾಮಸ್ಥರು, ಸಾರ್ವಜನಿಕರು, ದಾರಿ ಹೋಕರು ಶಾಸಕರ ಕಾಳಜಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಗುರುದೇವ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಯಿತು. ಬೆಳಗಾವಿ ಜಿಲ್ಲೆ ಅಥಣಿ ನಗರದ ಗುರುದೇವ ಆಯುರ್ವೇದ ಆಸ್ಪತ್ರೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಿನಾಚರಣೆ ದಿನದಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಜನರಿಗೆ ಉಚಿತ ಚಿಕಿತ್ಸೆ ಆಯೋಜನೆ ಮಾಡಲಾಯಿತು. ವೈದ್ಯರಾದ ಮಾಧವ್ ನಾಯಕ್ ಚಿಕಿತ್ಸೆ ನೀಡಿ ಮಾತನಾಡಿ, ನರ ದೌರ್ಬಲ್ಯ, ಸೊಂಟ, ಕಾಲು ನೋವು ಮುಂತಾದ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದರು. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸದಸ್ಯ ಪ್ರವೀಣ್ ನಾಯಕ್, ಸಂಸ್ಥೆಯ ಜಿಲ್ಲಾ ಸದಸ್ಯ ಪ್ರವೀಣ್ ನಾಯಕ್ ಮಾತನಾಡಿ, ಜನರಿಗಾಗಿ ಗುರುದೇವ ಆಸ್ಪತ್ರೆಯಲ್ಲಿ ವೈದ್ಯರಾದ ಮಹಾದೇವ್ ನಾಯಕ್ ರವರ ನೇತೃತ್ವದಲ್ಲಿ ಉಚಿತ ಚಿಕಿತ್ಸೆ ನೀಡಲಾಯಿತು. ಆಸ್ಪತ್ರೆಗೆ ದಿನನಿತ್ಯ ಬರುವ ರೋಗಿಗಳು ಗುಣಮುಖರಾಗಿದ್ದು, ಕಲರ್ ಥೆರಪಿ, ಧಾನ್ಯ ಥೆರಪಿ ಮುಂತಾದ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುತ್ತಾರೆ ಎಂದು ಹೇಳಿದರು. ಆಸ್ಪತ್ರೆಯ ಸಹಾಯಕ ಸಿಬ್ಬಂದಿ ಸುರೇಖಾ ಜಾಧವ್, ಎಂಎಂ ಶರ್ಮಾ, ಅನಿಲ ಭಾವನೆ, ಶರಣಪ್ಪ ಸಿಂಧೆ, ಶಿವಾನಂದ ನಾವಿ, ಆದಿತ್ಯ ಗೌಡ ನಾಯಕ್, ಪ್ರಶಾಂತ್ ಸಿಂಧೆ ಮುಂತಾದವರು ಉಪಸ್ಥಿತರಿದ್ದರು. ಗುರುದೇವ ಆಸ್ಪತ್ರೆ. ನೀವು ಇವತ್ತು ಯಾಕೆ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದ್ದೀರಿ? ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಅನುಕೂಲ ಆಗೋದ್ರಿಂದ ಉಚಿತವಾಗಿ ನೀಡ್ತಾ ಇದ್ವಿ. ಉಚಿತವಾಗಿ ನರ ಬ್ಲಾಕ್ ಹೊಂದ್ತಾವೆ, ಮುಂದೆ ನ್ಯಾಚುರಲ್ ಆಗಿರ್ತದೆ, ಮೆಡಿಸಿನ್ ಯಾವುದಿರಲ್ಲ. ಮುಂದೆ L4, L5, L6 ಸರ್ವೈಕಲ್ ಪ್ರಾಬ್ಲಮ್, ಮುಂದೆ ಮೊಳಕಾಲು ನೋವು, ನರ ನೋವು ಇವೆಲ್ಲ ತಯಾರಾಗುತ್ತೆ ನ್ಯಾಚುರಲ್ ಆಗಿ. ಇವು ಎಷ್ಟು ದಿವಸ ತನಕ ಬರ್ಬೇಕ್ರಿ? ಇವು 21 ದಿವಸ, 11 ದಿವಸ ಅವ್ರ ಇನ್ನೂ ಆಧಾರ ಮೇಲೆ. ಅಥಣಿ ನಗರದ ಗುರುದೇವ ಆಯುರ್ವೇದ ಆಸ್ಪತ್ರೆಯಲ್ಲಿ ಇವತ್ತು ರೆಡ್ ಕ್ರಾಸ್ ಸಂಸ್ಥೆಯ ದಿನಾಚರಣೆ ಕಾರ್ಯಕ್ರಮ ನಿಮಿತ್ತವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು ಮಹಾದೇವ್ ನಾಯ್ಕ್ ಅವರ ವೈದ್ಯರಾದ ಮಹಾದೇವ್ ನಾಯ್ಕ್ ಅವರ ನೇತೃತ್ವದಲ್ಲಿ ಉಚಿತ ಚಿಕಿತ್ಸೆ ಅಂದರೆ ನರ ದೌರ್ಬಲ್ಯ ಹಾಗೂ ಮೊಳಕಾಲು ನೋವು, ನಡ ನೋವು ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಒಂದು ರೋಗಿಗಳಿಗೆ ಚಿಕಿತ್ಸೆ ನೀಡುವ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ನಾಪಕ್ಲಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ವಾರ್ಷಿಕ ವಿಶೇಷ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದ ಬಳಿ ಬೈಕ್ ಚಾಲಕ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಬೈಕ್ ಚಾಲನೆಗೆ ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಗುರುದೇವ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು.
ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬಿಆರ್ ಬೈಕುಪ್ಪ.